ಮಂಗಳವಾರ ಐತಿ. ಮಂಗಳವಾರ ನಮ್ಮ ಟೂರ್ ರಜೆ ಇರೋದ್ರಿಂದ ಇವತ್ತು ಇಟ್ಕೊಂಡಿರೋದನ್ನ ಜಾಸ್ತಿ ಜನರಿಗೆ ಅವರ ಜಾಗೃತಿಯನ್ನ ಕೊಡೋ ಸಲುವಾಗಿ ನಮ್ಮ ಭಾರತದೊಳಗಡೆ ಒಟ್ಟಾಗಿ ಒಂದೇ ವೆರೈಟಿ ಹುಲಿ ಸಿಗುತ್ತೆ. ಅದಕ್ಕೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ಕರೀತಾರೆ. ನೀವೆಲ್ಲ ನೋಡಿ ಬಂದಿರಿ ಆಲ್ರೆಡಿ ಇವಾಗ ಸಾಮಾನ್ಯವಾಗಿ. ಆಮೇಲೆ ವಿಶ್ವದೊಳಗಡೆ 9 ವೆರೈಟಿ ಹುಲಿಗಳು ಇದ್ವು. ಈಗ 3 ವೆರೈಟಿ ಹುಲಿಗಳು ಕಂಪ್ಲೀಟ್ ಆಗಿ ಸತ್ತು ಹೋಗ್ಬಿಟ್ಟವು. ಅದನ್ನ ನೋಡಕ್ ಸಿಗುದಿಲ್ಲ ಯಾರಿಗೂ ಕೂಡ. 6 ವೆರೈಟಿ ಮಾತ್ರ ಬಾಕಿ ಉಳ್ಕೊಂಡಿದಾವ. ಮೊದಲನೇ ವೆರೈಟಿ ಏನಪ್ಪಾ ಅಂದ್ರೆ ಇದು ರಷ್ಯಾದೊಳಗಡೆ ಸಿಗುವಂತ ಹುಲಿ, ಇದು ಸೈಬೇರಿಯನ್ ಟೈಗರ್. ಪ್ರತಿ 6 ವೆರೈಟಿ ಹುಲಿಗಳೇನಿದಾವಲ್ಲ ಟೋಟಲ್ ಆಗಿ ಅದ್ರೊಳಗಡೆ ಹೈಯೆಸ್ಟ್ ತೂಕ ಬರುವಂತ ಹುಲಿಯಪ್ಪ ಅಂತಂದ್ರೆ ಅದು ಇದು ಸೈಬೇರಿಯನ್ ಟೈಗರ್ ಅಂತ ಕರಿತೀವಿ, ಅಥವಾ ಅಮೂರ್ ಟೈಗರ್ ಅಂತ ಕೂಡ ಕರಿತೀವಿ. 320 ಕೆಜಿ ತನ ಬರ್ತವೆ. ಸಾಮಾನ್ಯವಾಗಿ ಹಿಮದೊಳಗಡೆನೆ ವಾಸ ಆಗಿರ್ತವೆ. ಎರಡನೇದು ಇಂಡೋ ಚೈನಾ ಟೈಗರ್ ಅಂತ. ಚೈನಾದೊಳಗಡೆ 2 ವೆರೈಟಿ ಹುಲಿಗಳು ಸಿಗ್ತಾವೆ ಟೋಟಲ್ ಆಗಿ. ಚೈನಾದೊಳಗಡೆ, ನಮ್ಮ ಭಾರತದೊಳಗಡೆ 1 ವೆರೈಟಿ, ಚೈನಾದೊಳಗಡೆ 2 ವೆರೈಟಿ ಸಿಗ್ತಾವೆ ಸಾಮಾನ್ಯವಾಗಿ. ಇಂಡೋ ಚೀನಾ ಟೈಗರ್ ಅಂತಂದ್ರೆ ಸಾಮಾನ್ಯವಾಗಿ ಮೊದಲು ಲೇ ಲಡಾಖ್ ನಮ್ಮ ಚೀನಾದೊಳಗಡೆ ಏನು ಗಡಿಯನ್ನ ನಾವು ಹೊಂದ್ಕೊಂಡಿವಲ್ಲ ಅದರೊಳಗಡೆ ಸಿಗ್ತಾ ಇದ್ದಿದ್ರಿಂದ ಅದಕ್ಕೆ ಇಂಡೋ ಚೀನಾ ಟೈಗರ್. ಇದು ನಮ್ಮ ಟೈಗರ್. ಸಾಮಾನ್ಯವಾಗಿ ಪ್ರತಿಯೊಂದಕ್ಕೂ ಮುಖದಲ್ಲಿ ಮತ್ತೆ ಪಟ್ಟಿಗಳಲ್ಲಿ ವ್ಯತ್ಯಾಸಗಳು ಇರ್ತಾವೆ. ಸಾಮಾನ್ಯವಾಗಿ ನೀವು ನೋಡಬಹುದು. ಇದು ಸೌತ್ ಚೈನಾ ಟೈಗರ್, ಚೀನಾದಲ್ಲಿ ಸಿಗುವಂತ ಇನ್ನೊಂದು ವೆರೈಟಿ. ಇದು ಮಲೇಷಿಯಾದಲ್ಲಿ ಸಿಗುವಂತ ಇನ್ನೊಂದು ವೆರೈಟಿ. ಮಲೇಷಿಯಾದೊಳಗಡೆ ಈ ರೀತಿ ಹುಲಿಗಳು ಇರ್ತಾವೆ. ಮಲಯನ್ ಟೈಗರ್ಸ್ ಅಂತ ಕರೀತಾರ. ಇದು ಸುಮಾತ್ರನ್ ಟೈಗರ್. ಈ 6 ವೆರೈಟಿ ಟೈಗರ್ಗಳಲ್ಲಿ ನಮ್ಮ ಭಾರತದೊಳಗಡೆ ಒಂದೇ ವೆರೈಟಿ ಸಿಗುತ್ತೆ. ಇದಕ್ಕೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ಕರೀತಾರೆ. 2022 ಪ್ರಕಾರ 4 ವರ್ಷಕ್ಕೊಂದ್ಸಲಿ ಇದನ್ನ ಗಣತಿ ಮಾಡ್ತಾರ. ನಮ್ದು ಯಾವ ರೀತಿ ಗಣತಿ ಮಾಡ್ತಾರಲ್ಲ ಇದಕ್ಕೂ ಕೂಡ ಗಣತಿಯನ್ನ ಮಾಡ್ತಾರ. ಭಾರತದೊಳಗಡೆ 58 ಹುಲಿ ಸಂರಕ್ಷಿತ ಪ್ರದೇಶಗಳಿದಾವೆ. ನಮ್ಮ ಕರ್ನಾಟಕದೊಳಗಡೆ 5 ಇದಾವೆ. ನಾಗರಹೊಳೆ, ಬಂಡೀಪುರ, ದಾಂಡೇಲಿ ಈ ತರದೆಲ್ಲ 5 ಇದಾವೆ ಟೋಟಲ್ ಆಗಿ. ಅದರೊಳಗಡೆ 3867 ಹುಲಿಗಳು ಕಂಡು ಬಂದಿದಾವೆ ಟೋಟಲ್ ಆಗಿ. ಎಷ್ಟು? 3867 ಹುಲಿಗಳು. ಈ 3 ವರ್ಷದೊಳಗಡೆ ನಮ್ಮ ಕರ್ನಾಟಕದೊಳಗಡೆ ಅರಣ್ಯವನ್ನ ಒತ್ತುವರಿ ಮಾಡಿ ಅಥವಾ ಇದರ ಪ್ರದೇಶವನ್ನ ಕಡಿಮೆ ಮಾಡಿ, ಇಷ್ಟೇ ಸಾಕಪ್ಪ ಇದಕ್ಕೆ ಪ್ರದೇಶ, ಇದನ್ನ ನಾವು ಬೇರೆ ಇದಕ್ಕೆ ಯೂಸ್ ಮಾಡ್ಕೊಂಡ್ಬಿಡೋನು, ಹೊಲ ತಗೊಳ್ಳೋನು, ಬೇರೆ ಸೈಟ್ ಕಟ್ಟೋನು, ರೆಸಾರ್ಟ್ ಕಟ್ಟೋನು, ಈ ತರ ಮಾಡಿ 195 ಹುಲಿಗಳು ಸತ್ತಿದಾವೆ ಟೋಟಲ್ ಆಗಿ. ಬರೀ 3 ವರ್ಷದೊಳಗಡೆ 563 ಹುಲಿಗಳಿದ್ವು 2022 ನಮ್ಮ ಕಡೆ. ಈ ಹುಲಿಗಳನ್ನ ನಾವು ಯಾವ ರೀತಿ ಯಾಕೆ ಸಂರಕ್ಷಣೆ ಮಾಡಬೇಕಪ್ಪ ಅಂತಂದ್ರ, ಹುಲಿಗಳ ಮುಖ್ಯ ಆಹಾರ ಏನಪ್ಪಾ ಅಂತಂದ್ರ ಜಿಂಕೆಗಳ ನೀವು ನೋಡಿ ಬಂದಿರಲಿಲ್ಲ. ಸಾಮಾನ್ಯವಾಗಿ ಬೇರೆ ಬೇರೆ ವೆರೈಟಿ ಜಿಂಕೆಗಳು. ಒಂದು ಸಲ ಏನಾದ್ರು ಜಿಂಕೆ ಹಿಡಿತಪ್ಪ ಅಂತಂದ್ರೆ ಸಾಮಾನ್ಯವಾಗಿ 70 ಕೆಜಿ ವರೆಗೆ ಮಾಂಸವನ್ನ ತಿನ್ನಬಹುದು. ನೆಕ್ಸ್ಟ್ 14 ದಿನ ಹುಲಿ ಊಟ ಮಾಡೋದಿಲ್ಲ. ನಾವಿಲ್ಲಿ ಅದನ್ನ 14 ದಿನದ ಡಿವೈಡೇಷನ್ ಮಾಡಿ 1 ದಿನಕ್ಕೆ 10 ಕೆಜಿ ಅಂತ ಹಾಕ್ತಿವಿ ನಾವು ಫುಡ್. ಮಂಗಳವಾರ ಇರೋದಿಲ್ಲ ಸಾಮಾನ್ಯವಾಗಿ. ಓಕೆ, ಆ ಜಿಂಕೆಗಳೇನಾದ್ರೂ ಸಾಮಾನ್ಯವಾಗಿ ಜಾಸ್ತಿ ಸಂಖ್ಯೆ ಆಗಿಬಿಟ್ಟುಪ್ಪ ಅಂತಂದ್ರ ಜಿಂಕೆಗಳು ಏನ್ ತಿಂತಾವ ಈಗ? ಹುಲ್ಲು, ಆಮೇಲೆ ಕಡ್ಡಿ, ಆಮೇಲೆ ಎಲೆ ಗಿಡದ ಮರಗಳನ್ನ, ಆಮೇಲೆ ತೊಗಟಿಯನ್ನ ತಿಂದು ಕಂಪ್ಲೀಟ್ ಆಗಿ 1 ದಿವಸ ಕಂಪ್ಲೀಟ್ ಆಗಿ ಏನಾದ್ರು ಅವು ಜಿಂಕೆಗಳ ಸಂಖ್ಯೆ ಜಾಸ್ತಿ ಆತಪ್ಪ ಅಂದ್ರ ಎಲ್ಲಾ ಎಲೆ ಮರಗಳನ್ನ, ಹುಲ್ಲನ್ನ ತಿಂದು ಕಾಡ ಬೆಳಿಲಾರ್ದಂಗ್ ಮಾಡ್ಬಿಡ್ತಾವು ಈ ಜಿಂಕೆಗಳು. ಹಂಗಾಗಿ ದೇವರು ಜಿಂಕೆಗಳ ಸಂಖ್ಯೆ ಕಡಿಮೆ ಆಗಲಿ ಅಂತ ಹೇಳಿ ಬೇಟೆ ಆಡಕ ಈ ಹುಲಿಗಳನ್ನ ಇಟ್ಟಿದ್ರು. ಹಂಗಾಗಿ ಹುಲಿಗಳನ್ನ ನಾವು ಸಾಕಷ್ಟಾಗಿ ಸಂರಕ್ಷಣೆಯನ್ನ ಮಾಡಬೇಕು. ಕೆಲವರು ಹಿಂದೆ ಸಾಕಷ್ಟು ಅರಣ್ಯ ರಕ್ಷಣೆ ಕಾಯ್ದೆ ಬರದೇ ಇದ್ದಕ್ಕಿಂತ ಹಿಂದೆ ರಾಜ ಮಹಾರಾಜರು ಸಾಕಷ್ಟು ಬೇಟೆ ಆಡ್ತಿದ್ರಿ ಇವನ್ನ, ಈ ಹುಲಿಗಳನ್ನ. ಉಗುರದ್ರ ನಮ್ಮ ಮನೆಯೊಳಗೆ ಇಟ್ಕೊಂಡ್ರೆ ನಾವು ಭಾರಿ ಬೆಸ್ಟ್ ಮನುಷ್ಯರು ಅಂತ ಇತ್ತು. 73 ನಂತರ ಕಾಯ್ದೆ ಬಂದ ತಕ್ಷಣ ಹುಲಿಗಳಲ್ಲಿ ಸಂಪರ್ಕ ಕಂಪ್ಲೀಟ್ ಆಗಿ ಹುಲಿಗಳನ್ನ ಬೇಟೆ ಆಡೋದನ್ನ 90% ವರೆಗೂ ನಿಲ್ಸಿದಾರ. ಅದರ ಚರ್ಮವನ್ನ ರಫ್ತು ಮಾಡ್ತಾರ ಬೇರೆ ಬೇರೆ ದೇಶಗಳಿಗೆ. ಹಂಗೆಲ್ಲ ಮಾಡಬಾರ್ದು. ಅವೇರ್ನೆಸ್ ಅಂತಂದ್ರೆ ಜಾಗೃತಿಯನ್ನ ನೀವು ಮೂಡಿಸಬೇಕು. ಹುಲಿಗಳ ಕಾಡಿನಲ್ಲಿ ಪ್ರಾಮುಖ್ಯತೆ ಏನಿ ಉದಾಹರಣೆಗೆ. ಆಮೇಲೆ ಈ ಹುಲಿಗಳೇನಿದಾವಲ್ಲ ಮನುಷ್ಯನಿಗಿಂತ 30 ಪಟ್ಟು ಮೆಮರಿ ಪವರ್ ಜಾಸ್ತಿ ಇರ್ತಾವ ಇವಕ್ಕೆ. ಒಂದ್ಸಲಿ ನೋಡ್ಕೊಂಡ್ರ ಸಾಕಷ್ಟು ದಿನ ಅದ್ರೊಳಗಡೆ ಉಳಿಯಿತು. ಹಂಗಾಗಿ ಡೈಲಿ ಕೂಡ ನಮ್ಮ ಕೀಪರ್ಗಳನ್ನು ಅವು ರೆಕಗ್ನೈಸ್ ಮಾಡ್ತಾವ. ಇವ್ರು ನಮ್ಮ ಕೀಪರ್ಪ, ಅವ್ರೇನಾದ್ರು ಚೇಂಜ್ ಆದ್ರೆ ಇವ್ರು ನಮ್ಮವರಲ್ಲ. ಮತ್ ಕೆಲವೊಂದಿಷ್ಟು ಸಲ ಇದನ್ ಮಾಡ್ತಾವ. ಸಾಯಂಕಾಲ ಟೈಮ್, ಈ ಟೈಮ್ 4 ರಿಂದ 5 ಗಂಟೆ ಆಯ್ತಪ್ಪ ಅಂತಂದ್ರ ಮನುಷ್ಯನಿಗಿಂತ 6 ಪಟ್ಟು ಚಲೋ ಕಾಣ್ತಾವ. ಹಂಗಾಗಿ ಯಾವಾಗಲೂ ಕೂಡ ಕಾಡಿನೊಳಗಡೆ ಹುಲಿ ಬೇಟೆ ಆಡೋದು ಸಾಯಂಕಾಲ ಮಾತ್ರ.